ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. HDFC ಬ್ಯಾಂಕ್ನ Q1 ಪ್ರಿವ್ಯೂನಲ್ಲಿ ಇವರ ನೆಟ್ ಇಂಟ್ರೆಸ್ಟ್ ಇನ್ಕಮ್ ಇಯರ್ ಆನ್ ಇಯರ್ 12ರಿಂದ 23% ಗ್ರೋ ಆಗ್ಬೋದು. ಹಾಗೆ ನೆಟ್ ಪ್ರಾಫಿಟ್ 19ರಿಂದ 32% ಜಾಸ್ತಿ ಆಗ್ಬೋದು ಅಂತ ಅನಲಿಸ್ಟ್ಗಳು ಪ್ರಿಡಿಕ್ಟ್ ಮಾಡಿದ್ರು. ಕ್ವಾರ್ಟರ್ ಕಂಪೇರ್ ಮಾಡಿದಾಗ ನೆಟ್ ಇಂಟ್ರೆಸ್ಟ್ ಇನ್ಕಮ್ 12ರಿಂದ 13% ಜಾಸ್ತಿ ಆಗ್ಬೋದು. ಹಾಗೆ ನಾವು ಪ್ರಾಫಿಟ್ಸ್ ಅನ್ನ ಕ್ವಾರ್ಟರ್ ಕಂಪೇರ್ ಮಾಡಿದಾಗ ಒಂದು ಫ್ಲಾಟ್ ಪ್ರಾಫಿಟ್ ಅಥವಾ ನೆಗೆಟಿವ್ ಪ್ರಾಫಿಟ್ಸ್ ನ ಎಕ್ಸ್ಪೆಕ್ಟೇಷನ್ ಇದೆ ಅನ್ನೋದು ಅನಲಿಸ್ಟ್ಗಳ ಪ್ರಿಡಿಕ್ಷನ್ ಆಗಿತ್ತು. HDFC ಬ್ಯಾಂಕ್ ತಮ್ಮ Q1 ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದ್ದಾರೆ. ಸೊ ಈ ರಿಸಲ್ಟ್ ಲ್ಯಾಕ್ಸ್ ನಲ್ಲಿ ಇದೆ. ಸೊ ನಾವಿಲ್ಲಿ ಇನ್ಕಮ್ ಅನ್ನ ಗಮನಿಸಿದಾಗ ಅಂದ್ರೆ ಇವರ ಟೋಟಲ್ ನೆಟ್ ಇಂಟ್ರೆಸ್ಟ್ ಇನ್ಕಮ್ ಅನ್ನ ಗಮನಿಸಿದಾಗ ಸೊ ಮೊದಲನೇ ಕಾಲಮ್ ಅಲ್ಲಿ ಏನು ಡೇಟಾ ನಿಮಗೆ ಕಾಣಿಸ್ತಿದೆ ಇದು ಈ ಕ್ವಾರ್ಟರ್ ನ ಡೇಟಾ ಆಗಿರುತ್ತೆ. ಹಾಗೆ ಎರಡನೇ ಕಾಲಮ್ ಅಲ್ಲಿ ಇರೋದು ಕಳೆದ ಕ್ವಾರ್ಟರ್ ಅಂದ್ರೆ ಮಾರ್ಚ್ 2022 ಕ್ವಾರ್ಟರ್ ನ ಡೇಟಾ. ಹಾಗೆ ಮೂರನೇ ಕಾಲಮ್ ನಲ್ಲಿ ಇರೋದು 2021 ಜೂನ್ ಕ್ವಾರ್ಟರ್ ನ ಡೇಟಾ ಆಗಿರುತ್ತೆ. ಸೊ ನೆಟ್ ಇಂಟ್ರೆಸ್ಟ್ ಇನ್ಕಮ್ ಅನ್ನ ಗಮನಿಸಿದಾಗ ಕ್ವಾರ್ಟರ್ ನಮಗೆ ನೆಟ್ ಇಂಟ್ರೆಸ್ಟ್ ಇನ್ಕಮ್ ಸೇಮ್ ಕಾಣಿಸ್ತಿದೆ. ಅಂದ್ರೆ ಒಂದು ಫ್ಲಾಟ್ ನೆಟ್ ಇಂಟ್ರೆಸ್ಟ್ ಇನ್ಕಮ್ ಇಲ್ಲಿ ಡಿಕ್ಲೇರ್ ಆಗ್ತಿರೋದು ಕಾಣಿಸ್ತಿದೆ. 2021 ಜೂನ್ಗೆ ಈ ಕ್ವಾರ್ಟರ್ ನ ಡೇಟಾವನ್ನ ಕಂಪೇರ್ ಮಾಡಿದ್ರೆ ನೆಟ್ ಇಂಟ್ರೆಸ್ಟ್ ಇನ್ಕಮ್ ಆಲ್ಮೋಸ್ಟ್ 14ರಿಂದ 15% ಜಾಸ್ತಿ ಆಗಿದೆ. ಜೂನ್ ನಲ್ಲಿ HDFC ಬ್ಯಾಂಕ್ 36,000 ಕೋಟಿಯ ನೆಟ್ ಇಂಟ್ರೆಸ್ಟ್ ಇನ್ಕಮ್ ಅನ್ನು ಡಿಕ್ಲೇರ್ ಮಾಡಿದ್ರು. ಅದು ಈ ಒಂದು ಕ್ವಾರ್ಟರ್ ನಲ್ಲಿ 41,000 ಕೋಟಿಯಷ್ಟು ಆಗಿದೆ. ಸೊ ನೆಕ್ಸ್ಟ್ ನಾವು ಗಮನಿಸಬೇಕಾಗಿರೋದು ಎಕ್ಸ್ಪೆಂಡಿಚರ್ ಅಂದ್ರೆ ಇವರ ಖರ್ಚು ವೆಚ್ಚಗಳು. ಸೊ ಖರ್ಚು ವೆಚ್ಚಗಳನ್ನ ಗಮನಿಸಿದಾಗ ಕ್ವಾರ್ಟರ್ ಇಯರ್ ಆನ್ ಇಯರ್ ಖರ್ಚು ವೆಚ್ಚಗಳು ಜಾಸ್ತಿ ಆಗ್ತಿದಾವೆ. ಜೂನ್ 2021 ಇವರ ಖರ್ಚು ವೆಚ್ಚಗಳು 21,000 ಕೋಟಿಯಷ್ಟು ಇತ್ತು. ಮಾರ್ಚ್ 2022 ಇದು 24,000 ಕೋಟಿ ಆಯಿತು. ಈ ಒಂದು ಕ್ವಾರ್ಟರ್ ನಲ್ಲಿ 26,000 ಕೋಟಿಯಷ್ಟು ಖರ್ಚು ವೆಚ್ಚಗಳನ್ನು ಇವರು ತೋರಿಸಿದ್ದಾರೆ. ಸೊ ಇಲ್ಲೂ ಕೂಡ ನೀವು ಗಮನಿಸಬಹುದು ಎಂಪ್ಲಾಯಿ ಕಾಸ್ಟ್ ಅಂದ್ರೆ ಇವರು ಏನು ಎಂಪ್ಲಾಯೀಸ್ಗೆ ಸ್ಯಾಲರೀಸ್ ಗಳನ್ನ ಪೇ ಮಾಡ್ತಾರೆ ಅದು ಈ ಒಂದು ಕ್ವಾರ್ಟರ್ ನಲ್ಲಿ ಜಾಸ್ತಿ ಆಗಿದೆ. ಸೊ ನೆಕ್ಸ್ಟ್ ಗಮನಿಸಬೇಕಾಗಿರೋದು ಆಪರೇಷನಲ್ ಪ್ರಾಫಿಟ್ ಅಂದಾಗ ಇವರೇನು ಪ್ರೊವಿಷನ್ಸ್ ಗಳನ್ನ ಮಾಡ್ತಾರೆ ಹಾಗೆ ಏನು ಟ್ಯಾಕ್ಸ್ ಇರುತ್ತೆ ಅದನ್ನ ಡಿಡಕ್ಟ್ ಮಾಡದೆ ಏನು ಪ್ರಾಫಿಟ್ ಬರುತ್ತೆ ಆ ಪ್ರಾಫಿಟ್ಸ್ ಅನ್ನ ನಾವು ಆಪರೇಷನಲ್ ಪ್ರಾಫಿಟ್ ಅಂತ ಕರಿತೀವಿ. ಆಪರೇಷನಲ್ ಪ್ರಾಫಿಟ್ಸ್ ಅನ್ನ ನಾವು ಗಮನಿಸಿದಾಗ ಕ್ವಾರ್ಟರ್ ಆಪರೇಷನಲ್ ಪ್ರಾಫಿಟ್ ಕಮ್ಮಿ ಆಗಿದೆ. ಇಯರ್ ಆನ್ ಇಯರ್ ಕೂಡ ನಮಗೆ ಆಪರೇಷನಲ್ ಪ್ರಾಫಿಟ್ ಫ್ಲಾಟ್ ರೇಂಜ್ ಅಲ್ಲೇ ಕಾಣಿಸ್ತಿದೆ. ಪ್ರೊವಿಷನ್ಸ್ ಎಲ್ಲ ಡಿಕ್ಲೇರ್ ಆಗಿ ಟ್ಯಾಕ್ಸಸ್ ಪೇ ಮಾಡಿದ್ಮೇಲೆ ಏನು ಅಮೌಂಟ್ ನಮಗೆ ಮಿಕ್ಕುತ್ತೆ ಆಪರೇಷನಲ್ ಪ್ರಾಫಿಟ್ ಅಲ್ಲಿ ಏನು ಅಮೌಂಟ್ ಮಿಕ್ಕುತ್ತೆ ಅದನ್ನ ನೆಟ್ ಪ್ರಾಫಿಟ್ ಅಂತ ಕರಿತೀವಿ. ನೆಟ್ ಪ್ರಾಫಿಟ್ ಅನ್ನ ಗಮನಿಸಿದಾಗ ಈ ಕ್ವಾರ್ಟರ್ ನಲ್ಲಿ HDFC ಬ್ಯಾಂಕ್ 9,195 ಕೋಟಿಯಷ್ಟು ಪ್ರಾಫಿಟ್ಸ್ ಅನ್ನ ಡಿಕ್ಲೇರ್ ಮಾಡಿದ್ದಾರೆ. ಅದೇ ನಮಗೆ ಕಳೆದ ಕ್ವಾರ್ಟರ್ ನಲ್ಲಿ ಇವರ ಪ್ರಾಫಿಟ್ 10,000 ಕೋಟಿಯಷ್ಟು ಇತ್ತು. ಸೊ ಕ್ವಾರ್ಟರ್ ಪ್ರಾಫಿಟ್ ನಲ್ಲಿ ಫಾಲ್ ಕಾಣಿಸ್ತಿದೆ. ಹಾಗೆ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದಾಗ ಪ್ರಾಫಿಟ್ ಗ್ರೋ ಆಗಿದೆ. 2021 ಜೂನ್ ನಲ್ಲಿ ಇವರ ಪ್ರಾಫಿಟ್ 7,729 ಕೋಟಿಯಷ್ಟು ಇತ್ತು. ಸೊ ಇಲ್ಲಿ ಕ್ವಾರ್ಟರ್ ಪ್ರಾಫಿಟ್ ಫಾಲ್ಗೆ ಮೇಜರ್ ರೀಸನ್ ಈ ಒಂದು ಎಕ್ಸ್ಪೆನ್ಸಸ್ ಏನಿದೆ. ಸೊ ಎಕ್ಸ್ಪೆನ್ಸಸ್ ಅನ್ನ ನೀವು ಗಮನಿಸಬಹುದು. ಈ ಒಂದು ಕ್ವಾರ್ಟರ್ ನಲ್ಲಿ ನಮಗೆ 2,000 ಕೋಟಿಯ ಹೆಚ್ಚಿನ ಎಕ್ಸ್ಪೆನ್ಸಸ್ ಕಾಣಿಸ್ತಿದೆ. ಆ ಒಂದು ಕಾರಣದಿಂದ ಪ್ರಾಫಿಟ್ ನಲ್ಲಿ ಫಾಲ್ ಬರ್ತಿದೆ. ನಾವು ಯಾವಾಗಲೂ ಬ್ಯಾಂಕಿಂಗ್ ರಿಸಲ್ಟ್ ಅನ್ನ ನೋಡಿದಾಗ ಬ್ಯಾಂಕ್ ನ NPA ಅನ್ನ ಗಮನಿಸಬೇಕಾಗುತ್ತೆ. ಅಂದ್ರೆ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್. ಬ್ಯಾಂಕ್ ಏನು ಲೋನ್ ಗಳನ್ನ ಕೊಟ್ಟಿರ್ತಾರೆ ಆ ಲೋನ್ಸ್ ರಿಟರ್ನ್ ಬರಲಿಲ್ಲ ಅಂದಾಗ ಅದನ್ನ ಅವರು NPA ಆಗಿ ಡಿಕ್ಲೇರ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಗ್ರಾಸ್ NPA ಅನ್ನ ನಾವು ಗಮನಿಸಿದಾಗ 1.28% ನಷ್ಟು ಕಾಣಿಸ್ತಿದೆ. ಅದೇ ನಮಗೆ ಜೂನ್ 2021 ಗ್ರಾಸ್ NPA 1.47% ನಷ್ಟು ಇತ್ತು. ಸೊ ಗ್ರಾಸ್ NPA ಕಮ್ಮಿ ಆದ್ರೆ ಅದು ಬ್ಯಾಂಕ್ಗೆ ಪಾಸಿಟಿವ್ ಆಗಿರುತ್ತೆ. ಕಳೆದ ಕ್ವಾರ್ಟರ್ ನಲ್ಲಿ ನಾವು ಗಮನಿಸಿದಾಗ ಗ್ರಾಸ್ NPA 1.17% ನಷ್ಟು ಇತ್ತು. ಈ ಒಂದು ಕ್ವಾರ್ಟರ್ ನಲ್ಲಿ ಗ್ರಾಸ್ NPA ಜಾಸ್ತಿ ಆಗ್ತಿದೆ. ಹಾಗೆ ನೀವು ನೆಟ್ NPA ನ ಕೂಡ ಗಮನಿಸಬಹುದು. ನೆಟ್ NPA ಕೂಡ ಇಯರ್ ಆನ್ ಇಯರ್ ಫಾಲ್ ಆಗಿದೆ. ಬಟ್ ಕ್ವಾರ್ಟರ್ ಕಂಪೇರ್ ಮಾಡಿದಾಗ ಸ್ವಲ್ಪ ನೆಟ್ NPAs ಜಾಸ್ತಿ ಆಗ್ತಿದೆ. ಸೊ ಈ ರೀತಿಯಲ್ಲಿ NPA ಜಾಸ್ತಿ ಆದಾಗ ಅಂದ್ರೆ ಬ್ಯಾಂಕ್ ನ ನಾನ್ ಪರ್ಫಾರ್ಮಿಂಗ್ ಅಸೆಟ್ಗಳು ಜಾಸ್ತಿ ಆದಾಗ ಅದು ಬ್ಯಾಂಕ್ ನ ಅಸೆಟ್ ಕ್ವಾಲಿಟಿಯ ಮೇಲೆ ಪರಿಣಾಮವನ್ನ ಬೀರುತ್ತೆ. ಸೊ ಕಳೆದ ಕ್ವಾರ್ಟರ್ಗೆ ಕಂಪೇರ್ ಮಾಡಿದಾಗ ಈ ಒಂದು ಕ್ವಾರ್ಟರ್ ನಲ್ಲಿ NPA ಜಾಸ್ತಿ ಆಗ್ತಿರೋದು ಕಾಣಿಸ್ತಿದೆ. ಹಾಗೆ ಇವರ ಅರ್ನಿಂಗ್ ಪರ್ ಶೇರ್ ಅನ್ನು ನಾವು ಗಮನಿಸಿದಾಗ ಅರ್ನಿಂಗ್ ಪರ್ ಶೇರ್ ಕೂಡ ಅಷ್ಟೇ. ಸೊ ಪ್ರಾಫಿಟ್ ಯಾವ ರೀತಿಯಲ್ಲಿ ಬರುತ್ತೆ ಅದರ ಬೇಸಿಸ್ ಮೇಲೆ ನಮಗೆ ಅರ್ನಿಂಗ್ ಪರ್ ಶೇರ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಇಯರ್ ಆನ್ ಇಯರ್ ಅರ್ನಿಂಗ್ ಪರ್ ಶೇರ್ ಜಾಸ್ತಿ ಆಗಿದೆ. ಬಟ್ ಕ್ವಾರ್ಟರ್ ಕಂಪೇರ್ ಮಾಡಿದಾಗ ಅರ್ನಿಂಗ್ ಪರ್ ಶೇರ್ ಕಮ್ಮಿ ಆಗ್ತಿರೋದು ಕಾಣಿಸ್ತಿದೆ. ಸೊ ಓವರ್ ಆಲ್ ರಿಸಲ್ಟ್ ಅನ್ನು ನಾವು ಗಮನಿಸಿದಾಗ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದಾಗ ಒಳ್ಳೆ ಒಂದು ರಿಸಲ್ಟ್ HDFC ಬ್ಯಾಂಕ್ ನ ಕಡೆಯಿಂದ ಬಂದಿದೆ. ಬಟ್ ಕ್ವಾರ್ಟರ್ ರಿಸಲ್ಟ್ ಅಷ್ಟು ಚೆನ್ನಾಗಿ ಬಂದಿಲ್ಲ. ಹಾಗೆ HDFC ಬ್ಯಾಂಕ್ ಈ ಒಂದು ವರ್ಷದಲ್ಲಿ 725 ಹೊಸ ಬ್ರಾಂಚ್ ಗಳನ್ನ ಸ್ಟಾರ್ಟ್ ಮಾಡಿದ್ದಾರೆ. ಹಾಗೆ 29,000 ಎಂಪ್ಲಾಯೀಸ್ ಗಳನ್ನ ಇವರು ಹೈರ್ ಮಾಡ್ಕೊಂಡಿದ್ದಾರೆ. ಈ ಒಂದು ಕ್ವಾರ್ಟರ್ ನ ಡೇಟಾವನ್ನು ನಾವು ಗಮನಿಸಿದಾಗ 36 ಹೊಸ ಬ್ರಾಂಚಸ್ ಗಳು ಆಡ್ ಆಗಿದಾವೆ. 10,932 ಎಂಪ್ಲಾಯೀಸ್ ಈ ಒಂದು ಕ್ವಾರ್ಟರ್ ಅಲ್ಲಿ HDFC ಬ್ಯಾಂಕ್ ಅಲ್ಲಿ ಜಾಬ್ ಅನ್ನ ಪಡ್ಕೊಂಡಿದ್ದಾರೆ. HDFC ಬ್ಯಾಂಕ್ ಈಗ 1,364 ಪ್ರೈಸ್ ಅಲ್ಲಿ ಟ್ರೇಡ್ ಆಗ್ತಿದೆ. ಶುಕ್ರವಾರ ಒಳ್ಳೆ ಒಂದು ಪಾಸಿಟಿವ್ ಕ್ಲೋಸಿಂಗ್ HDFC ಬ್ಯಾಂಕ್ ಅಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಸೊ ರಿಸಲ್ಟ್ ಈಗ ಕ್ವಾರ್ಟರ್ ಅಷ್ಟು ಚೆನ್ನಾಗಿ ಬಂದಿಲ್ಲ. ಸೊ ನೋಡಬೇಕಾಗುತ್ತೆ HDFC ಬ್ಯಾಂಕ್ ಸೋಮವಾರ ಯಾವ ರೀತಿಯಲ್ಲಿ ಟ್ರೇಡ್ ಮಾಡುತ್ತೆ ಅಂತ. ಹಾಗೆ HDFC ಬ್ಯಾಂಕ್ ಮತ್ತೆ HDFC ಲಿಮಿಟೆಡ್ ನ ಮರ್ಜರ್ಗೆ ಎಕ್ಸ್ಚೇಂಜಸ್ ಗಳು ಅಪ್ರೂವಲ್ ಅನ್ನ ಕೊಟ್ಟಿದ್ರು. RBI ಕಡೆಯಿಂದ ಕೂಡ ಇವರಿಗೆ ಅಪ್ರೂವಲ್ ಸಿಕ್ಕಿತ್ತು. ಸೊ ಈಗ PFRDA ಕಡೆಯಿಂದ ಕೂಡ ಇವರಿಗೆ ಅಪ್ರೂವಲ್ ಸಿಗ್ತಿದೆ. HDFC ಪೆನ್ಷನ್ ಫಂಡ್ ಗಳನ್ನ ಕೂಡ ಮ್ಯಾನೇಜ್ ಮಾಡ್ತಾರೆ. PFRDA ಪೆನ್ಷನ್ ಫಂಡ್ ಗಳನ್ನ ನೋಡ್ಕೊಳ್ಳುವಂತ ಒಂದು ಸಂಸ್ಥೆ ಆಗಿರುತ್ತೆ. ಸೊ ಇವರ ಕಡೆಯಿಂದ ಕೂಡ ಈಗ HDFC ಮತ್ತೆ HDFC ಬ್ಯಾಂಕ್ ನ ಮರ್ಜರ್ಗೆ ಅಪ್ರೂವಲ್ ಸಿಕ್ಕಿದೆ. ಸೊ ಕೊನೆಯದಾಗಿ NCLT ಮತ್ತೆ CCI ಕಡೆಯಿಂದ ಅಪ್ರೂವಲ್ ಸಿಕ್ಕಿದ್ರೆ HDFC ಲಿಮಿಟೆಡ್ ಹಾಗೆ HDFC ಬ್ಯಾಂಕ್ ನ ಮರ್ಜರ್ ಆರಾಮಾಗಿ ಆಗುತ್ತೆ.
ಸೊ HDFC ಲಿಮಿಟೆಡ್ನಲ್ಲಿ ಏನೇನು ಬಿಸ್ನೆಸ್ಗಳು ಆಗ್ತಿತ್ತು ಅದೆಲ್ಲವನ್ನು ಕೂಡ ಈಗ HDFC ಬ್ಯಾಂಕ್ ಮ್ಯಾನೇಜ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ 1 ವರ್ಷದಲ್ಲಿ HDFC ಬ್ಯಾಂಕ್ ಹಾಗೆ HDFC ಲಿಮಿಟೆಡ್ ಒಂದೇ ಎಂಟಿಟಿಯಾಗಿ ಮಾರ್ಕೆಟಲ್ಲಿ ಟ್ರೇಡ್ ಆಗುತ್ತೆ. ಇಂಡಿಯಾದಲ್ಲಿ ಪವರ್ ಎಕ್ಸ್ಚೇಂಜಸ್ ಅಂದರೆ ಎನರ್ಜಿ ಟ್ರಾನ್ಸಾಕ್ಷನ್ಸ್ಗಳನ್ನು ಮಾಡುವಂತಹ ಎಕ್ಸ್ಚೇಂಜಸ್ಗಳನ್ನು ನಾವು ಗಮನಿಸಿದಾಗ ಕೇವಲ 2 ಎಕ್ಸ್ಚೇಂಜಸ್ಗಳು ನಮಗೆ ನೋಡೋದಕ್ಕೆ ಸಿಗ್ತಿತ್ತು. IEX ಇಂಡಿಯನ್ ಎನರ್ಜಿ ಎಕ್ಸ್ಚೇಂಜ್ ಹಾಗೆಯೇ PXIL ಪವರ್ ಎಕ್ಸ್ಚೇಂಜ್ ಇಂಡಿಯಾ ಲಿಮಿಟೆಡ್. ಸೊ ಈ 2 ಕಂಪನಿಗಳಲ್ಲಿ ನಾವು ಗಮನಿಸಿದಾಗ IEX ಮಾತ್ರ ಶೇರ್ ಮಾರ್ಕೆಟಲ್ಲಿ ಲಿಸ್ಟ್ ಆಗಿದೆ. ಹಾಗೆ IEX ಒಂದು ಮೊನೋಪೊಲಿ ಬಿಸ್ನೆಸ್ ಆಗಿತ್ತು. ಅಂದರೆ 98% ಎನರ್ಜಿ ಟ್ರಾನ್ಸಾಕ್ಷನ್ ಏನಿದೆ ಅದನ್ನ IEX ನೋಡ್ಕೋತಿತ್ತು. PXIL ಕೇವಲ ಶಾರ್ಟ್ ಟರ್ಮ್ ಎನರ್ಜಿ ಟ್ರಾನ್ಸಾಕ್ಷನ್ಗಳನ್ನ ಮಾತ್ರ ಮಾಡ್ತಿದ್ರು. ಬಟ್ ಈಗ ಹೊಸ ಒಂದು ಎನರ್ಜಿ ಎಕ್ಸ್ಚೇಂಜ್ ನಮಗೆ ಸ್ಟಾರ್ಟ್ ಆಗ್ತಿರೋದು ಕಾಣಿಸ್ತಿದೆ, ಹಿಂದೂಸ್ತಾನ್ ಪವರ್ ಎಕ್ಸ್ಚೇಂಜ್. ಸೊ ಈ ಒಂದು ಎಕ್ಸ್ಚೇಂಜ್ಗೆ ಆಲ್ರೆಡಿ ಬೇಕಾಗಿರುವಂತಹ ಅಪ್ರೂವಲ್ಸ್ಗಳು ಕೂಡ ಸಿಕ್ಕಿದೆ. ಜುಲೈ 7ರಿಂದ ಈ ಒಂದು ಎಕ್ಸ್ಚೇಂಜ್ ಈಗ ಆಪರೇಷನ್ ಅನ್ನು ಕೂಡ ಸ್ಟಾರ್ಟ್ ಮಾಡ್ಕೊಂಡಿದೆ. IEX ಈಗಲೂ ಕೂಡ 95ರಿಂದ 98% ಎನರ್ಜಿ ಟ್ರಾನ್ಸಾಕ್ಷನ್ಸ್ ಗಳನ್ನ ಇಂಡಿಯಾದಲ್ಲಿ ಮೇಂಟೈನ್ ಮಾಡ್ತಿದ್ದಾರೆ. 6800ಕ್ಕೂ ಹೆಚ್ಚಿನ ಪಾರ್ಟಿಸಿಪೆಂಟ್ಗಳು ಈ ಒಂದು ಎನರ್ಜಿ ಎಕ್ಸ್ಚೇಂಜ್ ನ ಮೂಲಕ ತಮ್ಮ ಎನರ್ಜಿ ಟ್ರಾನ್ಸ್ಮಿಷನ್ ಬಿಸ್ನೆಸ್ ಅನ್ನ ನಡೆಸ್ತಾರೆ. ಸೊ ಆ ಒಂದು ಕಾರಣದಿಂದ ಅಷ್ಟು ಬೇಗ IEX ನ ಮೊನೋಪೊಲಿ ಮುಗಿಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಿಂದೂಸ್ತಾನ್ ಪವರ್ ಎಕ್ಸ್ಚೇಂಜ್ ಈಗಷ್ಟೇ ಆಪರೇಷನ್ ಅನ್ನು ಸ್ಟಾರ್ಟ್ ಮಾಡ್ಕೊಂಡಿದೆ. IEX ನ 25% ಬಿಸ್ನೆಸ್ ಅನ್ನು ಇವರು ಟೇಕ್ ಓವರ್ ಮಾಡಬೇಕು ಅಂದ್ರೂ ಕೂಡ 3-4 ವರ್ಷದ ಸಮಯ ಇವರಿಗೆ ಬೇಕಾಗುತ್ತೆ. ಹಿಂದೂಸ್ತಾನ್ ಪವರ್ ಎಕ್ಸ್ಚೇಂಜ್ ನಲ್ಲಿ BSE, PTC ಈ ರೀತಿಯ ದೊಡ್ಡ ದೊಡ್ಡ ಕಂಪನಿಗಳು ಹೋಲ್ಡಿಂಗ್ ಅನ್ನ ಹೊಂದಿದವೆ. PTC ಇಂಡಿಯಾ ಮತ್ತೆ BSE ಇನ್ವೆಸ್ಟ್ಮೆಂಟ್ ಇಲ್ಲಿ 25% ಸ್ಟೇಕ್ ಅನ್ನ ಹೊಂದಿದ್ದಾರೆ. ಹಾಗೆ ಈ ಒಂದು ಕಂಪನಿಯಲ್ಲಿ ICICI ಬ್ಯಾಂಕ್ ಕೂಡ ಆಲ್ಮೋಸ್ಟ್ 10% ಹೋಲ್ಡಿಂಗ್ ಅನ್ನ ಹೊಂದಿದೆ. ಜೂನ್ 27ಕ್ಕೆ ಈ ಒಂದು ಕಂಪನಿಗೆ CERC ಸೆಂಟ್ರಲ್ ಎಲೆಕ್ಟ್ರಿಸಿಟಿ ರೆಗ್ಯುಲೇಟರಿ ಕಮಿಷನ್ ಕಡೆಯಿಂದ ಅಪ್ರೂವಲ್ ಸಿಕ್ಕಿತ್ತು. ಸೊ ಜುಲೈ 7ರಿಂದ ಇವರು ಆಪರೇಷನ್ ಅನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಹಾಗೆ ಹಿಂದೂಸ್ತಾನ್ ಪವರ್ ಎಕ್ಸ್ಚೇಂಜ್ ಇನ್ನೂ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗಿಲ್ಲ, ಈಗಷ್ಟೇ ಅವರು ಆಪರೇಷನ್ಸ್ ಅನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. 2019ರಲ್ಲೇ ಈ ಒಂದು ಲೈಸೆನ್ಸ್ಗೆ ಅವರು ಅಪ್ಲಿಕೇಶನ್ ಅನ್ನು ಹಾಕಿದ್ರು. ಬಟ್ ಈಗ ಅವರಿಗೆ ಅಪ್ರೂವಲ್ ಸಿಕ್ಕಿದೆ. ಮುಂದಿನ ದಿನಗಳಲ್ಲಿ ಇವರು ಕೂಡ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗ್ಬೋದು. ಅಕಸ್ಮಾತ್ ಹಿಂದೂಸ್ತಾನ್ ಪವರ್ ಎಕ್ಸ್ಚೇಂಜ್ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆದ್ರೆ ಆಗ ನಾವು IEX ನ ಮೊನೋಪೊಲಿ ಮುಗಿತು ಅಂತ ಕನ್ಸಿಡರ್ ಮಾಡ್ಕೋಬಹುದಾಗುತ್ತೆ. ಹಾಗೆ IEX ನ ಶೇರ್ಗಳನ್ನ ಯಾರ್ಯಾರು ಹೋಲ್ಡ್ ಮಾಡ್ತಿದ್ರ IEX ನ ಪ್ರಾಫಿಟ್ಸ್ ಅನ್ನ ರೆಗ್ಯುಲರ್ ಆಗಿ ಮಾನಿಟರ್ ಮಾಡಬೇಕಾಗುತ್ತೆ. Q1 ನಲ್ಲಿ ಯಾವ ರೀತಿಯ ರಿಸಲ್ಟ್ ಬರುತ್ತೆ, ಮುಂಬರುವ ಕ್ವಾರ್ಟರ್ಗಳಲ್ಲಿ ಯಾವ ರೀತಿಯ ರಿಸಲ್ಟ್ಗಳು ಬರುತ್ತೆ, ಆ ಬೇಸಿಸ್ ಮೇಲೆ ನಿಮ್ಮ ಇನ್ವೆಸ್ಟ್ಮೆಂಟ್ ಪ್ಲಾನಿಂಗ್ ಅನ್ನ ನೀವು ಮಾಡಬೇಕಾಗುತ್ತೆ. IEX ಅಲ್ಲಿ ಆಲ್ರೆಡಿ 40ರಿಂದ 45% ಕರೆಕ್ಷನ್ ಬಂದಿದೆ. ಸೊ ಮೇಜರ್ ಆಗಿ ಮೊನೋಪೊಲಿ ಬಿಸ್ನೆಸ್ ಅನ್ನುವ ಒಂದು ರೀಸನ್ ಇಂದಾನೆ ಸ್ಟಾಕ್ ತುಂಬಾನೇ ಮೂವ್ ಆಗಿತ್ತು. ಸ್ಟಾಕ್ ನಲ್ಲಿ ಬೋನಸ್ ಇಶ್ಯೂ ಆದ್ಮೇಲಿಂದ ತುಂಬಾನೇ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಇನ್ನೊಂದು ಮೊನೋಪೊಲಿ ಬಿಸ್ನೆಸ್ IRCTC. ಸೊ IRCTC ಕೂಡ ತುಂಬಾನೇ ಡೌನ್ ಸೈಡ್ ಅಲ್ಲಿ ಟ್ರೇಡ್ ಆಗ್ತಿದೆ. ಈಗ ₹590 ರೇಂಜ್ ಅಲ್ಲಿ ಇದು ಟ್ರೇಡ್ ಆಗ್ತಿದೆ. IRCTCಯ ಮೇಜರ್ ರೆವೆನ್ಯೂ ಸೋರ್ಸ್ ಅನ್ನು ನಾವು ಗಮನಿಸಿದಾಗ ಇವರ ಕ್ಯಾಟರಿಂಗ್ ಬಿಸ್ನೆಸ್ ಇವರ 55% ರೆವೆನ್ಯೂ ಜನರೇಷನ್ಗೆ ಕಾರಣ ಆಗಿದೆ. ಹಾಗೆ 23ರಿಂದ 24% ರೆವೆನ್ಯೂ ಅನ್ನು ಇವರು ಟ್ರಾವೆಲ್ ಮತ್ತೆ ಟೂರಿಸಂ ಇಂದ ಪಡ್ಕೋತಿದ್ದಾರೆ. ಹಾಗೆ ಇಂಟರ್ನೆಟ್ ಟಿಕೆಟಿಂಗ್ ಏನು ಸರ್ವಿಸಸ್ ಅನ್ನ ಪ್ರೊವೈಡ್ ಮಾಡ್ತಾರೆ ಅದರಿಂದ ಕೂಡ 12ರಿಂದ 13% ರೆವೆನ್ಯೂ ಜನರೇಟ್ ಆಗ್ತಿದೆ. ಹಾಗೆ ಇವರು ರೈಲ್ ನೀರ್ ಅನ್ನುವಂತಹ ಪ್ಯಾಕೇಜ್ ಡ್ರಿಂಕಿಂಗ್ ವಾಟರ್ ಗಳನ್ನು ಕೂಡ ರೈಲಲ್ಲಿ ಪ್ರೊವೈಡ್ ಮಾಡ್ತಾರೆ. ಅದರಿಂದ ಕೂಡ ಆಲ್ಮೋಸ್ಟ್ 10% ರೆವೆನ್ಯೂ ಅನ್ನ IRCTC ಜನರೇಟ್ ಮಾಡ್ತಾರೆ. IRCTC ಟೂರಿಸಂ ಪ್ಲೇಸ್ ಗಳಲ್ಲಿ ಬಜೆಟ್ ಹೋಟೆಲ್ ಗಳನ್ನ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದಾರೆ. ಈ ಒಂದು ಬಜೆಟ್ ಹೋಟೆಲ್ಸ್ ಗಳಿಗೋಸ್ಕರ 500 ಕೋಟಿಯ ಇನ್ವೆಸ್ಟ್ಮೆಂಟ್ ಅನ್ನ ಇವರು ಮೊದಲನೇ ಫೇಸ್ ಅಲ್ಲಿ ಮಾಡ್ತಾರೆ. ಹಾಗೆ ಈ ಬಜೆಟ್ ಹೋಟೆಲ್ಸ್ ಗಳನ್ನ ಸ್ಟಾರ್ಟ್ ಮಾಡೋದಕ್ಕೋಸ್ಕರ ಸ್ಟೇಟ್ ಗವರ್ಮೆಂಟ್ ನ ಬಳಿಯಲ್ಲಿ ಡಿಸ್ಕಷನ್ಸ್ ಗಳು ಕೂಡ ಸ್ಟಾರ್ಟ್ ಆಗಿದಾವೆ. ಉತ್ತರ ಪ್ರದೇಶ್, ಮಧ್ಯಪ್ರದೇಶ್, ಗುಜರಾತ್ ಸೊ ಈ ರೀತಿಯ ಸ್ಟೇಟ್ ಗಳ ಗವರ್ಮೆಂಟ್ ನ ಜೊತೆಯಲ್ಲಿ IRCTC ಮಾತುಕತೆಯನ್ನ ನಡೆಸ್ತಿದ್ದಾರೆ. ಸೊ ಸದ್ಯದಲ್ಲೇ IRCTC ಹೋಟೆಲ್ಸ್ ಗಳು ನಮಗೆ ಟೂರಿಸಂ ಪ್ಲೇಸ್ ಗಳಲ್ಲಿ ಹೆಚ್ಚಾಗಿ ನೋಡೋದಕ್ಕೆ ಸಿಗಬಹುದು. ಸೊ ಈ ಒಂದು ಹೋಟೆಲ್ಸ್ ಗಳಿಂದ ಕೂಡ IRCTC ಒಳ್ಳೆ ಒಂದು ರೆವೆನ್ಯೂ ಅನ್ನ ಜನರೇಟ್ ಮಾಡುವಂತ ಸಾಧ್ಯತೆ ಇರುತ್ತೆ. ಸೊ IRCTC ಯಲ್ಲೂ ಕೂಡ ಅಷ್ಟೇ ನೀವು ಲಾಂಗ್ ಟರ್ಮ್ ನ ಪರ್ಸ್ಪೆಕ್ಟಿವ್ ಇದ್ರೆ ಖಂಡಿತವಾಗ್ಲೂ ಕಂಟಿನ್ಯೂ ಮಾಡಬಹುದಾಗುತ್ತೆ. ಸೊ IRCTC ಅಂತ ಬಿಸ್ನೆಸ್ ಅನ್ನ ರೀಪ್ಲೇಸ್ ಮಾಡೋದು ತುಂಬಾನೇ ಕಷ್ಟ. ಪ್ರೈವೇಟ್ ಪ್ಲೇಯರ್ಸ್ ಗಳ ಎಂಟ್ರಿ ಆಗ್ಬೋದು. ಅಂದ್ರೆ IRCTC ಯಲ್ಲಿ ಪ್ರೈವೇಟ್ ಪ್ಲೇಯರ್ಸ್ ಗಳು ಸ್ವಲ್ಪ ಸ್ಟೇಕ್ ಅನ್ನ ಹೊಂದಬಹುದು. ಬಟ್ ಇವರ ಮೊನೋಪೊಲಿ ಕಂಟಿನ್ಯೂ ಆಗುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇರುತ್ತೆ. ಮುಂಬರುವ ದಿನಗಳಲ್ಲಿ ರೈಲ್ವೇಸ್ ಇನ್ನಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡುವಂತ ಸಾಧ್ಯತೆ ಇರೋದ್ರಿಂದ ಖಂಡಿತವಾಗ್ಲೂ IRCTC ಯನ್ನ ಪೋರ್ಟ್ಫೋಲಿಯೋದಲ್ಲಿ ಹೋಲ್ಡ್ ಮಾಡ್ಕೋಬಹುದಾಗುತ್ತೆ. ಸೊ ಇವತ್ತು ನಾನು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂತ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ನೀವು ಚಾನಲ್ಗೆ ಹೊಸಬರಾದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.